ಕೃಷ್ಣನಿಗೆ ಅರ್ಜುನ ಹೆಂಗಿದ್ದು, ರಾಮನಿಗೆ ಹನುಮಂತ ಹೆಂಗಿದ್ನು, ಹಂಗ ಯಾರು ಇಲ್ಲ ಅನ್ನಕರ ಅವನ್ ಸಿಕ್ಕ ನನಗೆ ಒಂದು ಬಿರ್ಲುಗುಡ್ಡ ಪ್ರಭು ಅಂತ ಅವನ ಹೆಸರು. ಮುಂದೆ ಇಲ್ಲಿ ಶಿಕ್ಷಣ ಕೂಡ ಮಾಡ್ಬೇಕನ್ನೋ ಸಂಕಲ್ಪ ಮಾಡಿವಿ. ಯಾಕಂದ್ರೆ ಈ ಭಾಗದಲ್ಲಿ ಎಲ್ಲ ಜನ ಏನಂದ್ರೆ ಕಾಫಿ ಸೀಮೆಗೆ ಹೋಗ್ಬಿಡ್ತಾರೆ, ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಜೀವ ಇರೋದ್ರೊಳಗಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಿ ನನ್ನ ಕೈಲಾದಷ್ಟು ಅವರಿಗೆ ಒಂದು ಸೇವೆಯನ್ನು ಮಾಡಬೇಕನ್ನೋದು ನನ್ನ ಆಸೆ. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಆಗ್ತಾ ಇಲ್ಲ ಅನ್ನೋ ಅಷ್ಟು ಮಠ ಮಣ್ಣೆಗಳು ಆಗ್ತಾ ಇದ್ದಾರೆ. ಅದಕ್ಕೆ ಸಿದ್ಧಗಂಗಾ ಮಠನೇ ಒಂದು ಉದಾಹರಣೆ, ಕೊಪ್ಪಳ ಗವಿ ಉದಾಹರಣೆ. ಹೌದ್ರ? ಇವೆಲ್ಲ ಅದಕ್ಕೆ ಮಠ ಅಂದ್ರೆ ಸುಮ್ಮನೆ ಅಲ್ಲ, ಅದಕ್ಕೆ ಗೌರವ ಕೊಡಬೇಕು ಪ್ರತಿಯೊಬ್ಬರು ಕೂಡ. ಯಾಕೆಂದ್ರೆ ಅದು ತಾನು ಬೆಳೆಯೋದಕ್ಕಿಂತ ಸಮಾಜವನ್ನ ಬೆಳೆಸ್ತದೆ. ಸಮಾಜವನ್ನು ಕರೆಕ್ಟ್. ನೀವು ಯಾವುದೇ ಮಠವನ್ನ ನೋಡ್ರಿ, ತಾನು ಬೆಳೆಯೋದಕ್ಕಿಂತ ಸಮಾಜವನ್ನ ಬೆಳೆಸ್ತದೆ. ಇವತ್ತು ಈ ಮಠದಲ್ಲಿ ಸೆಡ್ ಒಳಗೆ ಹನುಮಪ್ಪ ಇರ್ಬೋದು, ಬಟ್ ಎಲ್ಲರ ಮನಸ್ಸಿನ ಸೀಟ್ ಗೆದ್ದು ಬಿಟ್ಟಾನ. ಸೆಡ್ ಒಳಗೆ ಹನುಮಪ್ಪ ಇರ್ಬೋದು, ಬಟ್ ಎಲ್ಲರ ಮನಸ್ಸಿನ ಸೀಟ್ ಗೆದ್ದು ಬಿಟ್ಟಾನ. ಹನುಮಪ್ಪ ಸೆಡ್ ಒಳಗದಾನ, ಆದ್ರೆ ಸುತ್ತ ಹತ್ತಳ್ಳಿ ಭಕ್ತರು ಸೀಟ್ ಗೆದ್ದು ಬಿಟ್ಟಾನ, ಮನಸ್ಸಿನಾಗಿರೋ ಸೀಟ್ ಗೆದ್ದ. ಇಲ್ಲಿ ಯಾರೋ ಮುಸ್ಲಿಮ್ಸ್ ಬಂದಿದ್ರು ನೋಡ್ರಿ, ಅವ್ರಿಗೆ ಬಾಯಿ ಇದ್ದಿಲ್ಲ, ಒಂದು 15 ದಿವಸ ಬಾಯಿ ಇದ್ದಿಲ್ಲ. ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಿಲ್ಲ. ಅಲ್ಲಿ 15 ದಿವಸ ಹೋಗಿತ್ತು ಬಾಯಿ, ಇಲ್ಲಿ ಬಂದ್ಮೇಲೆ ಬಾಯಿ ಬಂತು. ಮೂಲತಃ ಯಾವ ಜನಾಂಗದವರು? ನಾವು ಮುಸ್ಲಿಮ್ಸ್. राम राम जय राजा राम, राम राम जय सीता राम.